ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹೋದ ಸಂಚಿಕೆಯಲ್ಲಿ ನಾವು ಯಾವ್ಯಾವ ರತ್ನಗಳು ಧರಿಸ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ನೀವು ಮನೆ ಬಿಟ್ಟು ಹೊರಗೆ ಹೋಗೋಕ್ಕೆ ಮುಂಚೆ ನಿಮ್ಮ ಕರ್ತವ್ಯಗಳು ಏನೇನು ನೀವು ಮಾಡಬೇಕಾಗಿರೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಒಳ್ಳೆ ಬಟ್ಟೆಗಳೆಲ್ಲ ಹಾಕ್ಕೊಂಡಿದ ಮೇಲೆ ನೀವು ಶುಭವಾಗಿರೋದನ್ನೆಲ್ಲ ಮಾಡಬೇಕು, ನೋಡಬೇಕು. ಇವಾಗ ನೀವು ಮನೆ ಬಿಡೋಕ್ಕೆ ಮುಂಚೆ ನಿಮಗೆ ಒಳ್ಳೆ ಲಕ್ಕಿ ಡೇ ಇರಬೇಕು, ಇವತ್ತು ನಮ್ಮ ಆಯುಸ್ ಚೆನ್ನಾಗಾಗಬೇಕು, ನಾನು ಅಂದ್ಕೊಂಡಿದ್ದೆಲ್ಲ ನಾನು ಸಾಧನೆ ಮಾಡಬೇಕು ಅಂದರೆ ಇದನ್ನು ನೀವು ಫಸ್ಟ್ ಮಾಡಬೇಕು. ಸೂರ್ಯ ಭಗವಾನಗೆ ನೀವು ಅರ್ಘ್ಯನ ಕೊಡಬೇಕು. ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅರ್ಘ್ಯ ಕೊಡೋದು ತುಂಬ ಇಂಪಾರ್ಟೆಂಟು. ಸಾಕಷ್ಟು ಜನ ಬಿಟ್ಟುಬಿಟ್ಟಿದ್ದಾರೆ ಇದನ್ನು. ನಮ್ಮ ಕಲ್ಪನೆ ಏನು ಅಂದರೆ, ಮನೆ ಹೆಂಗಸು ಒಂದು ತಮಗೆಯಲ್ಲಿ ನೀರು ತಗೊಂಡು ತುಳಸಿ ಗಿಡಕ್ಕೆ ಸೂರ್ಯನ ನೋಡಿ ಹಾಕೋದನ್ನು ಒಂದು ನೆನಪಿದೆ. ಗಂಡಸರು ಕೂಡ ಮಾಡಬೇಕಿದು. ಸೂರ್ಯ ಭಗವಂತನಿಗೆ ನೀವು ಅರ್ಘ್ಯ ಕೊಡೋದ್ರಿಂದ ನಿಮ್ಮಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಜಾಸ್ತಿ ಆಗತ್ತೆ. ಆ ಸೂರ್ಯ ಇರೋದ್ರಿಂದ ಕಾರಣನೇ ನಮ್ಮ ಬದುಕು ನಡೀತಾ ಇದೆ. ನಮ್ಮ ಒಳಗಡೆಯಿಂದ ಒಂದು ಗ್ರ್ಯಾಟಿಟ್ಯೂಡ್ ನೇಚರ್ನ ನಾವು ಜಾಸ್ತಿ ಮಾಡ್ಕೊಬೇಕು ಅಂದರೆ ಪ್ರತಿ ದಿವಸ ನಾವು ಅರ್ಘ್ಯ ಕೊಡಬೇಕು. ಈ ಅರ್ಘ್ಯ ಕೊಡೋದ್ರಿಂದ ನಮ್ಮ ದೇಹದಲ್ಲಿ ಸೂರ್ಯನಿಂದ ಏನೇನು ನಾವು ಪಡೆದಿದ್ದೀವಿ ಅದಕ್ಕೆಲ್ಲ ಬಲ ಬರುತ್ತೆ. ಅರ್ಘ್ಯ ಕೊಡೋದು ತುಂಬ ಇಂಪಾರ್ಟೆಂಟು. ಸ್ನಾನ ಆಗಿ ಶುಚಿರ್ಭೂತರಾಗಿ ನಾವು ಪ್ರತಿ ದಿವಸ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅದ ನಂತರ ನಾವು ದಿಕ್ಕುಗಳಿಗೆಲ್ಲ ನಮಸ್ಕಾರ ಹಾಕಬೇಕು. ಇದು ಯೋಗ ರತ್ನಾಕರ ಗ್ರಂಥ ಹೇಳುತ್ತೆ. ಎಲ್ಲ ದಿಕ್ಕುಗಳು ಈಸ್ಟ್ ದಿಕ್ಕಿಂದ ಶುರು ಮಾಡಿ ಇಂದ್ರನಿಗೆ ನಮಸ್ಕಾರ ಮಾಡಿ, ಅಗ್ನಿ ದಿಕ್ಕು ಸೌತ್ ಈಸ್ಟ್ಗೆ ಅಗ್ನಿ ದೇವತೆಗೆ ನಮಸ್ಕಾರ ಮಾಡಿ, ಸೌತ್ ದಿಕ್ಕಿಗೆ ಯಮಂಗೆ ನಮಸ್ಕಾರ ಮಾಡಿ, ಸೌತ್ ವೆಸ್ಟ್ಗೆ ನೈಋತ್ಯ ಮೂಲೆಗೆ ನೈಋತ್ಯನಿಗೆ ನಮಸ್ಕಾರ ಮಾಡಿ, ಆಮೇಲೆ ವೆಸ್ಟ್ ಡೈರೆಕ್ಷನ್ಗೆ ವರುಣ ದೇವನಿಗೆ ನಮಸ್ಕಾರ ಮಾಡಿ, ನಾರ್ತ್ ವೆಸ್ಟ್ಗೆ ವಾಯುದೇವರಿಗೆ ನಮಸ್ಕಾರ ಮಾಡಿ, ನಾರ್ತ್ಗೆ ಸೋಮದೇವರಿಗೆ ನಮಸ್ಕಾರ ಮಾಡಿ, ನಾರ್ತ್ ಈಸ್ಟ್ಗೆ ಈಶ್ವರಂಗೆ ನಮಸ್ಕಾರ ಮಾಡಿ. ಇವರೆಲ್ಲ ದಿಕ್ ದೇವತೆಗಳು. ಈ ದಿಕ್ಕುಗಳಿಗೆ ನೀವು ನಮಸ್ಕಾರ ಮಾಡೋದ್ರಿಂದ ನೀವು ಯಾವ ದಿಕ್ಕಲ್ಲಿ ನೀವು ಕೆಲಸ ಮಾಡಿದ್ರೆ ಅದನ್ನು ನೀವು ಚೆನ್ನಾಗಿ ಸಾಧಿಸ್ತೀರಾ. ಸೊ ಆಯುರ್ವೇದ ಆರೋಗ್ಯ ಜೊತೆಗೆ ಒಂದು ನಿಮ್ಮ ದೇಹದಲ್ಲೂ, ನಿಮ್ಮ ದೇಹದಿಂದ ನೀವು ಏನೇನು ಸಾಧನೆ ಮಾಡಬೇಕು ಅದನ್ನೆಲ್ಲ ಸಕ್ಸಸ್ ಆಗೋದಕ್ಕೆ ದಿಕ್ಕುಗಳಿಗೆ ನಮಸ್ಕಾರ ಮಾಡಿ. ಇದ್ರ ಜೊತೆಗೆ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಗುರುಗಳನ್ನು ನೀವು ನೆನೆಸ್ಕೊಬೇಕು. ನೀವು ಯಾವುದೋ ವೃತ್ತಿಯಲ್ಲಿರ್ತೀರ, ನೀವೊಬ್ಬರು ಫಿಲ್ಮ್ ಡೈರೆಕ್ಟರ್ ಆಗಿರ್ಬೋದು. ನಿಮ್ಮ ಗುರುಗಳು ನಿಮ್ಗೆ ಯಾರು ಫಿಲ್ಮ್ ಡೈರೆಕ್ಷನ್ ಹೇಳ್ಕೊಟ್ರೋ ಅವ್ರನ್ನ ಒಂದು ನಿಮಿಷ ನಿಂತ್ಕೊಂಡು 30 ಸೆಕೆಂಡ್ ನೆನೆಸ್ಕೊಳ್ಳಿ. ಅವ್ರಿಗೆ ನೀವು ಥ್ಯಾಂಕ್ಫುಲ್ ಆಗಿರಿ, ಅವರಿಂದ ನಾನು ಇದನ್ನೆಲ್ಲ ಸಾಧನೆ ಮಾಡ್ತಾಯಿದ್ದೀನಿ. ನೀವು ಯಾವ್ದಾದ್ರು ನಿಮ್ಮ ದೇವಸ್ಥಾನ ಗುರುಗಳು ಯಾರಾದರೂ ಇದ್ದರೆ, ಆಧ್ಯಾತ್ಮ ಗುರು, ಅವ್ರನ್ನ ನೆನೆಸ್ಕೊಳ್ಳಿ. ಅವರಿಗೆ ಹೇಳ್ಕೊಟ್ಟಿರೋ ಮುನಿಗಳು, ಋಷಿಗಳು, ಇವ್ರನ್ನ ನೆನೆಸ್ಕೊಳ್ಳಿ. ಇವಾಗ ನೀವು ಯಾವುದೋ ಒಂದು ಮಂತ್ರ ಹೇಳ್ತೀರಾ, ರಾಮ ಮಂತ್ರನೋ ಕೃಷ್ಣ ಮಂತ್ರನೋ, ಅದನ್ನು ಶುರು ಮಾಡಿರೋ ಋಷಿಗಳು, ಮುನಿಗಳು, ಅವ್ರನ್ನ ನೆನೆಸ್ಕೊಳ್ಳಿ. ಆ ಮಂತ್ರಗಳಿಗೆ ಶಕ್ತಿ ಜಾಸ್ತಿ ಬರುತ್ತೆ. ನಂತರ ತಾಯಿನ ನೆನೆಸ್ಕೊಳ್ಳಿ. ತಾಯಿ ಇದ್ದರೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ಆಶೀರ್ವಾದ ತಗೊಳ್ಳಿ. ನಿಮಗೆ ಒಂದು ಹೊತ್ತಿ ನಿಮಗೆ ಒಂದು ಜೀವನ ಕೊಟ್ಟಿರೋ ಒಂದು ಹೆಂಗಸು, ಎಷ್ಟು ಕಷ್ಟಪಟ್ಟಿದೆ, ಅದೆಷ್ಟು ಇಟ್ಕೊಂಡು ನಿಮ್ಮನ್ನು ಬೆಳೆಸಿರೋ ತಾಯಿನ ನಮಸ್ಕಾರ ಮಾಡಿ. ನಿಮ್ಮ ತಂದೆನ ನಮಸ್ಕಾರ ಮಾಡಿ. ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡಿ. ನಿಮ್ಮ ಆಚಾರ್ಯರನ್ನ ನೆನೆಸ್ಕೊಳ್ಳಿ. ಈ ರೀತಿ ನಾವು ಒಂದು 2-3 ನಿಮಿಷ ನಮ್ಮ ಜೀವನ ನಾವು ಇಲ್ಲಿವರೆಗೂ ತಲುಪ್ಸೋಕ್ಕೆ ನಮ್ಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವ್ರನ್ನೆಲ್ಲ ನಾವು 1 ನಿಮಿಷ ನೆನೆಸ್ಕೊಬೇಕು ಪ್ರತಿ ದಿವಸ. ಇದು ನೆನೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಅವರು ನಮಗೆ ಹೆಂಗೆ ಬೆಳೆಸ್ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೆನಪಿರುತ್ತೆ. ನಾವು ಅವ್ರು ನಮ್ಗೆ ಹೆಂಗೆ ಬೆಳೆಸಿದ್ರೆ ಹಾಗೆ ನಾವು ಆ ಗುಣಗಳಿಂದ ಮತ್ತೊಬ್ಬರನ್ನ ನಾವು ಗೈಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ನೆನೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೂರ್ಯನಿಗೆ ಅರ್ಘ್ಯ ಕೊಡೋದು ತುಂಬ ಇಂಪಾರ್ಟೆಂಟು. ನಂತರ
ಯಾವ್ದಾದ್ರು ಮಂತ್ರದ್ದು ಪಠನೆ ಮಾಡೋದು ತುಂಬ ಇಂಪಾರ್ಟೆಂಟು. ದಿಕ್ಕು ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದು ಇಂಪಾರ್ಟೆಂಟು. ನಿಮ್ಮ ಜೀವನದಲ್ಲಿ ಯಾರ್ಯಾರು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಾರೋ ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ, ಅದೂ ಕೂಡ ತುಂಬ ಇಂಪಾರ್ಟೆಂಟು. ಹಾಗೆ ಬೇರೆ ಬೇರೆ ಭಗವಂತಗಳನ್ನೆಲ್ಲ ನಾವು ನೆನೆಸ್ಕೊಬೇಕು. ಅಷ್ಟು ಫೋಟೋಗಳು ಅದೆಲ್ಲ ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಎಲ್ಲ ಗಂಡ ದೇವತೆಗಳು, ಹೆಣ್ಣು ದೇವತೆಗಳು. ನಮ್ಮ ಕಲ್ಚರಲ್ಲಿ ಎಲ್ಲ ಒಂದು ಮಹಾಭೂತಗಳಿಗೂ ಒಂದೊಂದು ದೇವತೆಗಳಿದೆ. ಪೃಥ್ವಿ ದೇವತೆನ ನೆನೆಸ್ಕೊಳ್ಳಿ. ಆಮೇಲೆ ಶೋಭವಾಗಿರೋ ವಸ್ತುಗಳು ನಮ್ಮ ಆಯುರ್ವೇದ ಹೇಳುತ್ತೆ. ನೀವು ಏನಾರೋ ಒಳ್ಳೆ ಕೆಲಸ ಮಾಡುವಾಗ ಈ ಶೋಭ ವಸ್ತುಗಳನ್ನ ಫಸ್ಟು ನೋಡಿ. ನೀವು ಆಹಾರ ತಿಂತಾ ಇದ್ದೀರಾ, ಶೋಭ ವಸ್ತುಗಳು ನೆನೆಸ್ಕೊಂಡು ಊಟ ಮಾಡಬೇಕು. ಈ ಶೋಭ ವಸ್ತುಗಳು ಯಾವ್ಯಾವು? ಈ ಶೋಭ ವಸ್ತುಗಳು ಮೊದಲನೇದು ದೇವ್ರ ಪೂಜೆ ಮಾಡೋರು, ಆಧ್ಯಾತ್ಮದಲ್ಲಿ ಜಾಸ್ತಿ ಇರೋರು, ಅವ್ರನ್ನ ಫಸ್ಟ್ ನೆನೆಸ್ಕೊಡಿ. ಇದು ಶೋಭಕೃತ. ಎರಡನೇದು ಬಂಗಾರನ ನೀವು ನೋಡಿ, ಅದು ನಿಮಗೆ ಶೋಭ ಕೊಡುತ್ತೆ. ಹಸು, ಯಾಕಂದರೆ ಅಷ್ಟು ಹಾಲು ಕೊಡುತ್ತೆ, ಎಲ್ಲ ಕೊಡುತ್ತೆ. ಗೋತಾಯಿನ ನೆನೆಸ್ಕೊಳ್ಳಿ. ಅಗ್ನಿನ ನೆನೆಸ್ಕೊಳ್ಳಿ. ಬೆಂಕಿನ ನೆನೆಸ್ಕೊಳ್ಳೋದು ಕೂಡ ತುಂಬ ಆಸ್ಪಿಷಿಯಸ್ನೆಸ್ ತರುತ್ತೆ. ಸೂರ್ಯನ ನೆನೆಸ್ಕೊಳ್ಳಿ, ಅದು ಕೂಡ ತುಂಬ ಒಳ್ಳೆಯದು, ಶೋಭ. ತುಪ್ಪನ ನೆನೆಸ್ಕೊಳ್ಳಿ. ತುಪ್ಪ ನೋಡೋದು, ಬೆಳಗ್ಗೆ ಎದ್ದು ನೋಡೋದು ಕೂಡ ತುಂಬ ಶೋಭ ತರುತ್ತೆ. ಇನ್ನೆರಡು, ಸ್ತ್ರೀನ ನೆನೆಸ್ಕೊಳ್ಳಿ. ನಿಮ್ಮ ಮನೇಲಿರೋ ನಿಮ್ಮ ವೈಫು ಅಥವಾ ನಿಮ್ಮ ತಾಯಿ, ಸ್ತ್ರೀನ ನೆನೆಸ್ಕೊಳ್ಳಿ. ಇನ್ನೊಂದು, ರಾಜನ ನೆನೆಸ್ಕೊಳ್ಳಿ. ನಮ್ಮ ಕಾಲದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರು, ನಮ್ಮ ಚೀಫ್ ಮಿನಿಸ್ಟರ್, ಅವ್ರನ್ನ ನೆನೆಸ್ಕೊಳ್ಳಿ. ಇವು ಶೋಭವಾಗತ್ತೆ ನಿಮ್ಮ ಜೀವನ ಹಾಗೂ ನಿಮ್ಮ ದಿವಸ. ಈ ಶೋಭಕೃತ್ ಯಾವ್ದು ಏನೇನು ನೀವು ಜಾಸ್ತಿ ಮಾಡುತ್ತೆ ಶೋಭ, ಅವನ್ನ ನೀವು 8 ವಸ್ತುಗಳನ್ನ ನೀವು ಅವಾಗವಾಗ ಏನಾರು ಒಳ್ಳೆ ಕೆಲಸ ಮಾಡೋಕ್ಕೆ ಮುಂಚೆ ನೀವು ನೆನೆಸ್ಕೊಂಡ್ರೆ ಅದರಲ್ಲಿ ನೀವು ಸಕ್ಸಸ್ ನೋಡ್ತೀರಾ. ಇದು ಯೋಗರತ್ನಾಕರ ಗ್ರಂಥ, ಆಯುರ್ವೇದದ ಗ್ರಂಥದಲ್ಲಿ ಇದು ಮೆನ್ಷನ್ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ತಿಳಿಸ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.